ಎದ್ದೇಳು. ಜನನಿ, ಜನನಿ ಕಣ್ಬಿಡು. ಜನನಿ, ಜನನಿ, ಜನನಿ ಎದ್ದೇಳು. ಹೋಗೋಣ, ಮನೆ ಹೋಗೋಣ. ಜನನಿ ಹೇಳು, ಜನನಿ ಎದ್ದೇಳು, ಹೋಗೋಣ. ನೀರ, ನೀರು. ಹರೀಶ, ಜನನಿಗೆ ನೀರು ಬೇಕತ್ತೆ, ಸ್ವಲ್ಪ ಹೆಲ್ಪ್ ಮಾಡು. ಬೇಡ ಹರೀಶ, ಬೇಡ. ಯಾಕೋ ಹೊಡಿತಾ ಇದ್ಯಾ? ಹರೀಶ, ಯಾಕೋ ಹೊಡಿತಾ ಇದ್ಯಾ? ನಾನು ಮದುವೆ ಆಗ್ಬೇಕಾಗಿತ್ತು ಹುಡುಗಿನ ನೀನು ಮದುವೆ ಆಗಿ ನನ್ನ ಕಣ್ಣು ಮುಂದೆನೆ ಕಿಲ್ಕಿಲ ಅಂತ ನಗ್ನಗ್ತಾ ಓಡಾಡ್ಕೊಂಡಿರೋದನ್ನ ನೋಡ್ಕೊಂಡು ಹೆಂಗೋ ಸಹಿಸ್ಕೊಂಡಿರ್ಲಿ. ನಾನು ಅನುಭವಿಸ್ಬೇಕಾಗಿತ್ತು ಹುಡುಗಿನ ನೀನು ಅನುಭವಿಸೋಕೆ ಬಿಟ್ಬಿಡ್ತೀನ. ಈಗ ನಿನ್ನ ಕಣ್ಣು ಮುಂದೆನೆ ಅವಳನ್ನ ಅನುಭವಿಸ್ತೀನಿ. ಎಂಜಾಯ್. ಹರೀಶ, ಹರೀಶ, ಹರೀಶ ಬೇಡ. ಹರೀಶ, ಹರೀಶ, ಹರೀಶ ಬೇಡವೋ. ಹರೀಶ, ನಿನ್ ಕೈ ಮುಗಿತೀನಿ, ನಿನ್ ಕಾಲು ಹಿಡಿತೀನಿ. ನನಗೆ ಏನ್ ಮಾಡ್ಬೇಡವೋ. ಹರೀಶ ಬೇಡವೋ. ಹರೀಶ, ಹರೀಶ ಪ್ಲೀಸ್. ಹರೀಶ, ನಿನ್ ಕೈ ಮುಗಿತೀನೋ. ಹರೀಶ, ಹರೀಶ ಬೇಡ. ಹರೀಶ, ನಿನ್ ಕೈ ಮುಗಿತೀನಿ, ನಿನ್ ಕಾಲು ಹಿಡಿತೀನಿ. ಅವಳೇ ಹೋಗಾಯ್ತು. ನೀನಿತ್ತು ಏನ್ ಮಾಡ್ತೀಯ? ನೀನು ಹೋಗ್ತಾ ಇರೋಳ ಜೊತೆಗೆ ಇರೋಣ. ನಮ್ಮ ಡಿಪಾರ್ಟ್ಮೆಂಟಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಇಡೀ ಕೇಸ್ನೇ ದಾರಿ ತಪ್ಪಿಸಿದ ಆ ಚಾಣಕ್ಷನ್ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ಅವತ್ತು ರಾತ್ರಿ ಅವರಿಬ್ಬರನ್ನು ಫಾಲೋ ಮಾಡಿ ನಮ್ಮಣ್ಣ ಫೋನ್ ಮಾಡಿ ವಾಪಸ್ ಕರೆದ. ಅದಾದ್ಮೇಲೆ ಏನಾಯ್ತು ಅಂತ ನನಗೆ ಗೊತ್ತೇ ಇಲ್ಲ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ತಾನೆ. ಆವತ್ತಲ್ಲಿ ನಡೆದಿದ್ದೆ ಬೇರೆಯವರನ್ನ. ಅಲ್ಲಿಂದ ವಾಪಸ್ ಬರ್ತಿದ್ದವನು ಅವನ ಸ್ನೇಹಿತನಿಗೆ ಫೋನ್ ಮಾಡಿ ಪೆಟ್ರೋಲ್ ಖಾಲಿಯಾಗಿದೆ ತಗೊಂಡ್ಬಾ ಅಂತ ಅರ್ಧ ದಾರಿವರೆಗೆ ಕರ್ಸ್ಕೊಳ್ತಾನೆ. ಲೋ ಹರೀಶ, ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ ತಾಂಬ ಅಂತ ಕಾಲ್ ಮಾಡಿ ಗಾಡಿಲೇ ಬರ್ತಿದ್ಯಲ್ಲೋ. ಅದೆಲ್ಲ ಬಿಡ. ನಮ್ಮಣ್ಣ ಫೋನ್, ಒಂದು ನಿಮಿಷ, ನಮ್ಮಣ್ಣ ಫೋನ್ ಮಾಡ್ತಾ ಇದ್ದಾನೆ. ಅವ್ನು ಕೇಳಿದ್ರೆ ನಿನ್ನ ಜೊತೆಲೆ ನಿಮ್ಮನೇಲಿ ಇಲ್ಲೇ ಇದ್ದೀನಿ ಅಂತ ಹೇಳು. ಅರ್ಥ ಆಯ್ತಾ? ಸರಿ. ಬಂದೇನ ಮಗನೇ? ಬಂದೆ ಅಣ್ಣ. ಸುಳ್ಳು ಬೇಡ. ಸುಳ್ಳು ಯಾಕಣ ಹೇಳಿ? ಬೇಕಾದ್ರೆ ಇಲ್ಲೇ ಮದುವೆ ಇದ್ದಾನೆ, ಅವನಿಗೆ ಕೊಡ್ತೀನಿ, ನೀನೇ ಕೇಳಬೇಕಿದ್ರೆ. ಕೊಡ ಅವನಿಗೆ ಕೊಡ.
ತಗೊಳ ಹೇಳ. ಅಣ್ಣ ನಮ್ಮನೇಲೇ ಇದ್ದಾನಣ್ಣ. ಮಧು ಬೆಳಗ್ಗೆ ಹರಿಯವರೆಗೂ ಅವ್ನು ನಿಮ್ಮನೇಲೇ ಇರ್ಲಿ ಕಣ. ಅವನ್ನೆಲ್ಲ ಬಿಡ್ಬೇಡ. ಸರಿ ಅಣ್ಣ, ಆಯ್ತಣ್ಣ. ಫೋನ್ ನಿನ್ನ ಹತ್ರನೇ ಇರಲಿ. ಯಾರೇ ಫೋನ್ ಮಾಡಿದ್ರು ನಿಮ್ಮನೇಲೆ ಮಲಗಿದ್ದಾನೆ ಅಂತ ಹೇಳು. ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಅಲ್ಲ ಕಣೋ, ಹೇಳ್ದಷ್ಟು ಕೇಳು ಆಯ್ತಾ? ಬರ್ತೀನಿ. ಇದನ್ನೆಲ್ಲ ಎಲ್ಲಿಗೆ ತೊಗೊಂಡೋಗ್ತಿದ್ಯೋ? ಸರಿನಪ್ಪ, ಅದು ನಿನ್ನ ಹತ್ರನೇ ಇಟ್ಕೊ ಆಯ್ತಾ? ಬೆಳಗ್ಗೆ ಬಂದೆಲ್ಲ ಹೇಳ್ತೀನಿ. ಅಲ್ಲ ಕಣೋ, ಹೇಳ್ದಷ್ಟು ಕೇಳ. ಏಯ್ ಮತ್ತೆ ಆ ಬಸ್ನ ಫಾಲೋ ಮಾಡ್ತಾನೆ. ಪಾಪ ಅವ್ರ ಟೈಮ್ ಚೆನ್ನಾಗಿರ್ಲಿಲ್ಲ ಅನ್ಸುತ್ತೆ. ಬಸ್ಸು ಅರ್ಧ ದಾರಿಯಲ್ಲೇ ಕೆಟ್ಟು ನಿಂತು ಬಿಡುತ್ತೆ. ಇವನು ಆ ಬಸ್ನವನ್ನ ವಿಚಾರಿಸ್ತಾನೆ. ಅವ್ರು ಹೋದ ದಾರಿನ ತಿಳ್ಕೊಂಡು ಮತ್ತೆ ಅವರನ್ನ ಫಾಲೋ ಮಾಡ್ತಾನೆ. ಮುಂದೆ ಆಗಿದ್ದೆಲ್ಲ ನೀವೇ ನೋಡಿದ್ದೇವೆ. ಇಂಥ ಕ್ರೂರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಅವನು ಇಲ್ಲೇ ನಮ್ಮ ಮಧ್ಯದಲ್ಲೇ ಮಿಸ್ಟರ್ ಪೃಥ್ವಿ, ಎನಿ ಪ್ರಾಬ್ಲಮ್? ನೋ, ನಥಿಂಗ್. ನಮಗೆ ದೊರಕಿರುವಂತಹ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಲಾಗಿ ಅಪರಾಧಿಯನ್ನ 15 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇನ್ನು ಅಶೋಕ್ ಅವರು ಜವಾಬ್ದಾರಿಯುತವಾದ ಸ್ಥಾನದಲ್ಲಿದ್ದು ತಮ್ಮ ಹೆಂಡತಿಯನ್ನ ಕೊಲೆ ಮಾಡಿ ಅದನ್ನು ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟಿದ್ದೂ ಅಲ್ಲದೆ ಜನನಿ ಹಾಗೂ ಚಂದ್ರು ಅವರ ಕೊಲೆಗೂ ಮುಂದಾಗಿದ್ದರಿಂದ ಅವರನ್ನ ಇನ್ನೂ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೋರ್ಟ್ ಆದೇಶಿಸ್ತಾ ಇದೆ. ನ್ಯಾಯಾಲಯವು ನಿಗದಿಪಡಿಸಿರುವಂತಹ ಮುಂದಿನ ದಿನಾಂಕ ಅಂದ್ರೆ 21ನೇ ತಾರೀಕು ಆಗಸ್ಟ್ 2021ರಂದು ತೀರ್ಪನ್ನು ಪ್ರಕಟಿಸಲಾಗುವುದು. ಅಂಡ್ ನೌ ದ ಕೋರ್ಟ್ ಇಸ್ ಅಡ್ಜರ್ನ್ಡ್. ಸರ್ ಒಂದು ನಿಮಿಷ. ಥ್ಯಾಂಕ್ ಯು ಸರ್. ನನ್ಗೆ ಯಾಕೆ ಸರ್ ಥ್ಯಾಂಕ್ಸ್ ಹೇಳ್ತೀರಾ? ಹಾಗೆ ನೋಡಿದ್ರೆ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬೇಕು. ನಾನೇ ಕೋಪ ಮಾಡ್ಕೊಳ್ಳಿ ಸರ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ದು ನಾನು ಅವರಿಬ್ಬರನ್ನ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡಿದ್ದಕ್ಕೆ. ಅದಕ್ಕಿಂತ ಮುಖ್ಯವಾಗಿ ನಾ ಹುಡುಗಿನ ಅತ್ಯಾಚಾರ ಮಾಡಿದೆ ಅನ್ನೋ ಆರೋಪದಿಂದ ಮುಕ್ತ ಮಾಡಿದ್ದಕ್ಕೆ. ಈಗಾಗಲೇ ಹೆಂಡ್ತಿನ ಕಳ್ಕೊಂಡಿದ್ದೀನಿ. ಜೀವಮಾನವಿಡೀ ಅತ್ಯಾಚಾರಿ ಅನ್ನೋ ಕಳಂಕ ಹೊತ್ಕೊಂಡು ಬದುಕೋಕೆ ನನ್ನ ಕೈಲಾಗ್ತಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್, ನಿಮ್ಮಿಡೀ ಲೈಫನ್ನೇ ಕರ್ತವ್ಯ, ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಹೆಸರು ತಗೋಬೇಕು ಅಂತ ಕಳೆದ್ರಿ. ನಮ್ಮನ್ನೇ ನಂಬ್ಕೊಂಡ್ಬಂದಿರುವಂಥ ಹೆಂಡತಿಗೆ ಸಮಯ ಕೊಡಬೇಕಾದ್ದು ಪ್ರತಿಯೊಬ್ಬ ಗಂಡನ ಕರ್ತವ್ಯ. ನಾನೇನು ಬರ್ತೀನಿ ಸರ್. ಸರ್ ಒಂದು ಮಾತು ಕೇಳ ಸರ್. ಏನು ಸರ್ ಆ ಮೊಬೈಲಲ್ಲಿ ಸಿಕ್ತು ಸರ್.
ಸರ್, ಅವನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಿತ್ತು. ನೀವು ನೋಡಿದ್ರೆ ಅವನ್ನ ಎನ್ಕೌಂಟರ್ ಮಾಡ್ಬಿಟ್ರಲ್ಲ ಸರ್. ಇದರಿಂದ ನಿಮ್ಗೇನು ತೊಂದರೆ ಆಗಲ್ವಾ ಸರ್? ರೇ ರಾಮಚಂದ್ರಪ್ಪ, ಇದೇನು ನನಗೆ ಹೊಸ್ದ? ನನಗೆ ಈ ಅತ್ಯಾಚಾರಿಗಳು ಹೆಣ್ಣು ಅಂದ್ರೆ ಕೇವಲವಾಗಿ ಕಾಣೋ ಇಂಥವ್ರನ್ನ ಕಂಡ್ರೆ ಕೋಪ ತಡ್ಕೊಳಕ್ಕೆ ಆಗಲ್ಲ. ಅದಕ್ಕೆ ನಾನೇ ಶಿಕ್ಷೆ ಕೊಟ್ಟೆ. ಮುಂದೆ ಡಿಪಾರ್ಟ್ಮೆಂಟ್ ಮತ್ತು ಕೋರ್ಟ್ ಏನು ಪನಿಷ್ಮೆಂಟ್ ಕೊಡುತ್ತೋ ಅದಕ್ಕೆ ನಾನು ಸಿದ್ಧ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ. ಸರ್, ಒಂದು ಮಾತು ಹೇಳ ಸರ್, ನಿಜವಾಗ್ಲೂ ನೀವು ಸೂಪರ್ ಸರ್.